ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ತಮಗೇನಾದ್ರು ಇಷ್ಟ ಆದರೆ ಮಿಸ್ ಮಾಡದೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಆತ್ಮವಿಶ್ವಾಸ ಹೊಂದಿದ್ರೆ ಎಂತಹ ಪರಿಸ್ಥಿತಿಯಲ್ಲೂ ನಾವು ತಲೆ ಎತ್ತಿ ನಿಲ್ಬೋದು. ಎಷ್ಟು ಜನ ಇದನ್ನು ನಂಬ್ತೀರಾ? ಹಾಗೆ ನಿಮಗೂ ಕೂಡ ಇದು ನಿಜ ಅನಿಸಿದರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಮಾಡಿ, ಓಕೆನಾ? ಸೊ ಯಾಕೆ ನಾನು ಈ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಆತ್ಮವಿಶ್ವಾಸ ಅನ್ನೋದು ನಮ್ಮ ಜೀವನದಲ್ಲಿ ನಮ್ಮ ಒಂದು ಜೀವನಕ್ಕೆ ತುಂಬಾ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅಲ್ವಾ ಸ್ನೇಹಿತರೆ? ಯಾಕಂದರೆ ನಮ್ಮಲ್ಲಿ ಎಲ್ಲನೂ ಇದೆ, ಆದರೆ ಆತ್ಮವಿಶ್ವಾಸ ಅನ್ನೋದೊಂದೇ ಮಾತ್ರ ನನ್ನಲ್ಲಿ ಕೊರತೆ ಅಂತ ನಾವು ಹೇಳಿದರೆ ಖಂಡಿತವಾಗ್ಲೂ ನಮ್ಮ ಜೀವನ ನಾವೇನು ಲೀಡ್ ಮಾಡ್ತಾ ಇದ್ದೀವಿ ಅದು ವೇಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ನಿಮಗೂ ಕೂಡ ಆಲ್ರೆಡಿ ಅರ್ಥ ಆಗಿರ್ಬೋದು. ಹೌದು, ಆತ್ಮವಿಶ್ವಾಸ ಅಥವಾ ಮನೋಬಲ ಅಂತ ಏನು ಹೇಳ್ತೀವಿ ಅಲ್ವಾ, ಇದು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಅದು ಚಿಕ್ಕ ಕೆಲಸ ಆಗ್ಬೋದು, ಪುಟ್ಟ ಕೆಲಸನೇ ಆಗಬಹುದು. ನಾವು ನಮ್ಮಲ್ಲಿ ಕರೆಕ್ಟಾಗಿದ್ದೀವಿ ಅಂತ ಅಂದರೆ, ಅಥವಾ ನಾನು ಮಾಡ್ತಾ ಇರೋ ಕೆಲಸ ಸರಿ ಇದೆ ಅಂತ ನನ್ನ ಮನಸ್ಸಿಗೆ ಗೊತ್ತಿದ್ರೆ ನಾವು ಎಷ್ಟು ಸ್ಟ್ರಾಂಗ್ ಆಗಿರ್ಬೋದಲ್ವ, ಅಷ್ಟು ಸ್ಟ್ರಾಂಗ್ ಆಗಿ ಇದ್ದು ಆ ಕೆಲಸನ ಮುಗಿಸ್ತೀವಿ. ಆದರೆ ನಿಮ್ಮಲ್ಲೇ ಆತ್ಮವಿಶ್ವಾಸ ಇಲ್ವಾ, ನಿಮ್ಮಲ್ಲೇ ಕನ್ಫ್ಯೂಷನಲ್ಲಿದ್ದೀರಾ, ನೀವೇ ಡೌಟಲ್ಲಿದ್ದೀರಾ ಅಂತ ಅಂದಾಗ ನೀವು ಇನ್ನೊಬ್ಬರಿಗೆ ಏನನ್ನು ಕೂಡ ಸಜೆಸ್ಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಅಲ್ವಾ? ಎಷ್ಟು ಜನ ಇದನ್ನು ನಂಬ್ತೀರಾ ಹೇಳಿ? ಹೌದು, ಇವಾಗ ನಾವು ಸರಿಯಾಗಿದ್ದರೆ ತಾನೇ ನಾವು ಇನ್ನೊಬ್ರದ್ದು ಸರಿನಾ ಅಥವಾ ತಪ್ಪು ಅಂತ ಹೇಳೋಕ್ಕೆ ಸಾಧ್ಯ ಆಗೋದು. ಸೊ ನಮ್ಮಲ್ಲೇ ಆ ಒಂದು ಆತ್ಮವಿಶ್ವಾಸ ಇಲ್ಲ ಅಂತ ಅಂದಾಗ ನಾವು ಬೇರೆಯವರಿಗೆ ಹೇಗೆ ಆ ರೀತಿಯಾಗಿ ಸಜೆಸ್ಟ್ ಮಾಡೋಕ್ಕಾಗುತ್ತೆ ಅಲ್ವಾ? ಖಂಡಿತವಾಗ್ಲೂ ಇಲ್ಲ. ಹಾಗೆ ಬೇರೆಯವರು ನಮ್ಮನ್ನು ತುಂಬ ಈಸಿಯಾಗಿ ಮೋಸ ಕೂಡ ಮಾಡ್ಬೋದು. ಏಕೆ ಅಂದರೆ ನಮ್ಮಲ್ಲೇ ಆತ್ಮವಿಶ್ವಾಸ ಇರಲ್ಲ ಅಲ್ವಾ? ಸೊ ನಾವು ಈಸಿಯಾಗಿ ಬೇರೆಯವ್ರು ಹೇಳಿದ್ದನ್ನು ತುಂಬಾ ಬೇಗ ನಂಬ್ಕೊಳ್ತೀವಿ. ಆವಾಗ ನಮ್ಗೆ ಏನಾಗುತ್ತೆ ಅಂದರೆ, ಅವ್ರು ತಪ್ಪು ಹೇಳ್ತಾ ಇದ್ರು ಕೂಡ ಓ ಇಲ್ಲ ಅದೇ ಸರಿ ಇರ್ಬೋದೇನೋ ಅಂತ ಅನಿಸುತ್ತೆ. ಆವಾಗ ನಮಗಿಂತ ನಮಗೆ ಅವ್ರ ಮೇಲೇ ನಂಬಿಕೆ ಕೂಡ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ನೀವು ಎಷ್ಟು ಜನ ಇದನ್ನು ನಂಬ್ತೀರಾ ಹೇಳಿ? ಸೊ ನನಗಂತೂ ಸುಮಾರು ಸಲ ಈ ಒಂದು ಅನುಭವ ಆಗಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಯಾಕಂದರೆ ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಮಗೆ ಮೀನ್ಸ್ ಯಾರಾದರೂ ನಮಗೆ ಒಬ್ಬರು ಮೆಂಟಲಿ ಸಪೋರ್ಟ್ ಕೊಡೋರು ಇರಬೇಕಪ್ಪ ಅಂತ ಅನಿಸುತ್ತೆ. ಫಿಸಿಕಲ್ ಸಪೋರ್ಟ್ಗಿಂತ ಮೆಂಟಲಿ ನಮ್ಮನ್ನು ಸ್ಟ್ರಾಂಗ್ ಮಾಡೋರು ನಮ್ಮ ಜೊತೆ ಇರಬೇಕು ಅಂತ ತುಂಬ ಮೀನ್ಸ್ ಪದೇ ಪದೇ ಅನಿಸ್ತಾ ಇರುತ್ತಲ್ವ. ಯಾಕಂದರೆ ನಮ್ಮಲ್ಲಿ ಬರುವಂತಹ ಜೀವನದಲ್ಲಿ ಎಷ್ಟೊಂದು ಸಿಚುವೇಶನ್ಸು ನಮ್ಮನ್ನು ತುಂಬಾ ಡೌನ್ ಮಾಡಿಬಿಡುತ್ತೆ. ಅಂತಹ ಒಂದು ಸಿಚುವೇಷನಲ್ಲಿ ನಮ್ಮ ಜೊತೆಗೆ ಯಾರಾದರೂ ಒಬ್ಬರು ಇರಬೇಕಪ್ಪ, ನಾನು ಡಿಮೋಟಿವೇಟ್ ಆಗ್ತಾಯಿದ್ರು ಕೂಡ ನಮ್ಮನ್ನು ಮೋಟಿವೇಟ್ ಮಾಡೋಕ್ಕೆ ಯಾವುದಾದ್ರೂ ಒಂದು ಜೀವ ನಮ್ಮ ಜೊತೆ ಇರಬೇಕು ಅಂತ ಅನಿಸುತ್ತೆ. ಆ ಸಮಯದಲ್ಲಿ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆದಾಗ ಅದೆಂಥದ್ದೇ ಕಷ್ಟದ ಪರಿಸ್ಥಿತಿ ಇದ್ದರೂ ಕೂಡ ನಾವು ಆರಾಮಾಗಿ ನಿಭಾಯಿಸ್ಬೋದು. ಹಾಗಾಗಿ ಓಕೆನಾ? ಸೊ ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ನಿಮಗೇನಾದ್ರು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.